ನಾನೆಲ್ಲ ಉಲ್ಟಂ ಪಲ್ಟಾ ಆಗೋಯ್ತು ಇವತ್ತು. ನಾನ್ ಅನ್ಕೊಂಡಿದ್ದೆ ಚಪಾತಿ ಮಾಡ್ಬಿಟ್ಟು ಕಡ್ಲೆಕಾಳ್ದು ಗೊಜ್ಜು ಮಾಡ್ಬಿಡೋಣ ಅಂತ ಅನ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆದ್ರೆ 30ರಿಂದ 40 ಚಪಾತಿ ಒತ್ಬೇಕಾಗುತ್ತೆ. ಯಾಕಂದ್ರೆ ಒಂದ್ 3 ಬಾಕ್ಸ್ ಎಕ್ಸ್ಟ್ರಾ ಕಟ್ಬೇಕಾಗುತ್ತೋ ಅಂತ ಅನ್ಬಿಟ್ಟು ಬೇಡ ಅಂತ ಅನ್ಬಿಟ್ಟು ಈಸಿ ಆಗೋ ತರ ನಾನು ಚಿತ್ರಾನ್ನ ಗೊಜ್ಜು ಪುಳಿಯೋಗರೆ ಆದ್ರೆ ಎಷ್ಟ್ ಜನಕ್ಕೆ ಬೇಕಾದ್ರೂ ಮಾಡ್ಬಿಡ್ಬೋದು. ಹಂಗಾಗಿ ಅದನ್ನೇ ಮಾಡ್ಕೊಂಡಿದ್ದೆ. ಚಿತ್ರಾನ್ನ ಮಾಡ್ಕೊಂಡು ಸ್ವಲ್ಪ ಸೌತೆಕಾಯಿ ಇದ್ ಮಾಡ್ಕೊಂಡಿದ್ದೆ. ಅದ್ರ ಜೊತೆಗೆ ಸ್ವಲ್ಪ ಮೊಸರನ್ನ ಕೂಡ ಮಾಡ್ಕೊಂಡಿದ್ದೆ. ಹಂಗಾಗಿ ಮ್ಯಾನೇಜ್ ಮಾಡ್ದೆ. ಈ ಗಿಡಗಳೆಲ್ಲ ತುಂಬಾ ಹಾಳಾಗ್ತಾ ಇದೆ ಅಂದ್ರೆ ಸತ್ತೋಗ್ತಾ ಇದೆ. ಏನ್ ಮಾಡೋದು ಸಿಸ್ ಅಂತ ಕೇಳಿದ್ರೆ ಈ ತರ ಅಕ್ಕಿ ತೊಳೆದ ನೀರು ಅಥವಾ ತರಕಾರಿ ತೊಳೆದ ನೀರು, ಬೇಳೆ ತೊಳೆದ ನೀರ್ನ ಚೆಲ್ಲಕ್ ಹೋಗ್ಬೇಡಿ. ಅದನ್ನ ಬಳಸ್ಕೊಳ್ಳಿ. ತುಂಬಾ ಚೆನ್ನಾಗಿ ಗಿಡಗಳು ಬರುತ್ತೆ ಅಂತ ಹೇಳ್ಬೋದು. ನನಗೂ ಗೊತ್ತಾಗುತ್ತೆ ನರ್ಸರಿಯಿಂದ ತಂದಾಗ ಪಳಪಳ ಅಂತ ಇರುತ್ತೆ. ಮನೆಗ್ ತಂದ ತಕ್ಷಣ ಅದ್ ಯಾಕೋ ಸೋತೋಗುತ್ತೆ ಅಂತ ಕಮೆಂಟ್ ಹಾಕಿದ್ರಿ. ಹೌದು. ಬೇಜಾರಾಗುತ್ತೆ ಅವಾಗ. ಮನೆಯವರು ಏನಾದ್ರು ಬಟ್ಟೆ ತಗೋ ಅಂತ ಕೊಟ್ಟಿರೋದ್ರಲ್ಲಿ ನಾನ್ ತರ್ಸಿರೋದು 3ನೇ ಪ್ರಾಡಕ್ಟ್. ಒಂದ್ಸಲಿ ಹೋದ್ರೆ ₹1,500 ₹2,000 ಬೇಕು. ಒಂದ್ ಸೀರೆ ಅಥವಾ ಏನಾದ್ರು ಕುರ್ತಾ ತಗೋತೀವಂದ್ರೆ ಎಷ್ಟೊಂದು ಪ್ರಾಡಕ್ಟ್ ಬಂದಿದೆ ಅಲ್ವಾ? ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲಿಡೋದು ಅಂತ ನಾನು ಇನ್ನ ಯೋಚನೆ ಮಾಡ್ತಾ ಇದ್ದೀನಿ. ಇವತ್ತು ವಾಶ್ ಮಾಡಿ ಎಲ್ಲ ಒರೆಸಿ ನಾಳೆ ಅದನ್ನ ಅರೇಂಜ್ ಮಾಡ್ತೀನಿ. ಥ್ಯಾಂಕ್ ಯು.